Hello friends, welcome back to review of 45. Acted by ಶಿವಣ್ಣ ಅವರು, ಉಪೇಂದ್ರ ಅವರು ಆ್ಯಂಡ್ ರಾಜ್ ಬಿ ಶೆಟ್ಟಿ. ಇದನ್ನು ಡೈರೆಕ್ಟ್ ಮಾಡಿದವರು ಅರ್ಜುನ್ ಜನ್ಯ ಅವರು. ಸೊ ಮ್ಯೂಸಿಕ್ ಡೈರೆಕ್ಟರ್ ಇವಾಗ ಫಸ್ಟ್ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಮ್ಯೂಸಿಕ್ಕು ಅವ್ರದ್ದೇ, ಸ್ಕ್ರೀನ್ ಪ್ಲೇ ಅವ್ರದ್ದೇ, ಕಥೆನೂ ಅವ್ರದ್ದೇ, ಎಲ್ಲ ಫುಲ್ ಓವರಾಲ್ ಅವ್ರದ್ದೇ. ಡೈರೆಕ್ಷನ್ ಏನೇನು ಬರುತ್ತೆ ಎಲ್ಲ ಅವ್ರದ್ದೇ ಮಾಡಿದ್ದಾರೆ. ಮೂವಿ ಹೇಳ್ಬೇಕಂದ್ರೆ ದಿ ಬೆಸ್ಟ್ ಮೂವಿ, ಒಂಥರ ಮೋಟಿವೇಶನ್ ಥರ ಮೂವಿ ಮಾತ್ರ ಪ್ರತಿಯೊಬ್ಬರು ನೋಡಲೇಬೇಕು, ಯಾರು ಮಿಸ್ ಮಾಡಬೇಡ್ರಿ. ಅಷ್ಟು ಮಸ್ತಾಗೈತೆ. ಈಗ ಅರ್ಜುನ್ ಜನ್ಯ ಅವರು ಒಂಥರ ಗರುಡ ಪುಣ, ಒಂಥರ ಇವಾಗ ಆಫ್ಟರ್ ಡೆತ್ ಆದ್ಮೇಲೆ ಕರ್ಮ ರಿಟರ್ನ್ಸ್ ಅನ್ನೋದು, ಆಫ್ಟರ್ ಡೆತ್ ಆದ್ಮೇಲೆ ಏನೇನೋ ಆಗುತ್ತೆ, ನರಕದಲ್ಲಿ ಏನೇನಾಗುತ್ತೆ, ಸೊ ಯಾವ ಥರ ಚಿತ್ರಹಿಂಸೆ ಕೊಡ್ತಾರೆ, ಏನು ಮಾಡ್ತಾರೆ, ಏನೋ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇನ್ನು ಗರುಡ ಪುಣದ ಬಗ್ಗೆ ಮಕ್ಕಳಿಗೆ ಗೊತ್ತಿರಲ್ಲ, ನಮಗೂ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ಒಂದು ಒಳ್ಳೆ ಮೆಸೇಜ್ ಇದೆ, ಮೆಸೇಜ್ ಓರಿಯೆಂಟೆಡ್ ಮೂವಿ. ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ ಮಾತ್ರ. ಮ್ಯೂಸಿಕ್ ಅಷ್ಟರಲ್ಲೇ ಇದೆ, ಅಷ್ಟಕ್ಕಷ್ಟೇ. ಸಾಂಗ್ ಅಂತೂ ಎಲ್ಲೂ ಬರಲ್ಲ, ಒಂದು ಸಾಂಗ್ ಒಂದು ಯಾವುದೋ ಸಾಂಗ್ ಬರ್ತದೆ ಅದು, ಬಟ್ ಅದು ಇವಾಗ ಕಮರ್ಷಿಯಲ್ ಸಾಂಗ್ ಆ ಥರ ಯಾವುದೂ ಸಾಂಗು ಇಲ್ಲ. ಓಕೆ, ಬೆಟರ್ ಅದು ಸಾಂಗ್ ಇರಲ್ಲ, ಆ ಕತೆಗೆ ಆ ಸಾಂಗ್ ಯಾವುದೂ ಸೂಟ್ ಆಗಲ್ಲ. ಮಿಡ್ಲಿ ರೆಟ್ರೋ ಸಾಂಗು ಯೂಸ್ ಮಾಡ್ತಾ ಇರ್ತಾರೆ, ಅದು ಓಕೆ, ಅದಕ್ಕೆ ಸೂಟ್ ಆಗೈತೆ. ಗುಡ್, ಇದು ಒಂದು ಸಾಂಗೂ ಇಲ್ಲ. ಬಟ್ ಅದು ಪ್ರಮೋಷನ್ ಸಾಂಗ್ ಲಾಸ್ಟಿಗೆ ಹಾಕ್ತಾರೆ ಅಂದ್ಕೊಂಡ್ವಿ, ಬಟ್ ಹಾಕಿಲ್ಲ ಅವರು. ಸಾಂಗ್ ಇಲ್ಲದೆ ಇರೋದು ಸಕಲ ಚೆನ್ನಾಗೈತೆ, ಬಟ್ ಆ ಕತೆಗೆ ಸೂಟ್ ಆಗೋ ಥರ ಸಾಂಗ್ ಏನು ಬೇಕಾಗಿರಲಿಲ್ಲ. ಸೊ ಅದು ಅರ್ಜುನ್ ಜನ್ಯ ಅವರು ಮಸ್ತಾಗಿ ಮಾಡಿದ್ದಾರೆ. ಬಟ್ ಬೇಗ ಮುಗಿದೋಗೋ ಫೀಲಿಂಗ್ ಬರುತ್ತೆ, ಇನ್ನೂ ಇದ್ರೆ ಚೆನ್ನಾಗಿರುತ್ತೇನೋ ಅನ್ನೋ ಫೀಲ್ ಬರಬೇಕು. ಇನ್ನು ಫೀಲು ಒಂಥರ ಬೇಗನೆ ಮುಗಿದೋಗ್ಬಿಡ್ತು. ಇಂಟರ್ವಲ್ನು ಅಷ್ಟು ಬೇಗ ಬಂತೇನೋ ಅನ್ನಿಸ್ಬಿಡ್ತು, ಅಷ್ಟು ಬೇಗ ಇಂಟರ್ವ್ಯೂಲ. ಸೊ ಆ ರೇಂಜ್ ಹೋಗ್ತಾ ಇತ್ತು ಮೂವಿ, ಎಲ್ಲೂ ಬೋರ್ ಅನ್ಸಲ್ಲ, ಏನು ಅನ್ಸಲ್ಲ. ಉಪೇಂದ್ರದು ಕ್ಯಾರೆಕ್ಟರೇಷನ್ ಆಗಿರ್ಬೋದು, ಅವ್ರದ್ದು ಆ್ಯಕ್ಟಿಂಗು ಹೈಲೈಟ್, ಅದು ಅವ್ರ ಐಸ್, ಅದೇ ಫಸ್ಟ್ ಶಾಟ್ ಅವ್ರಿಗೆ, ಓಪನಿಂಗ್ ಶಾಟೇ ಹಣ್ಣಿಂದನೇ ಅವರೆಲ್ಲ ಏನು ಮಾಡೋದು. ನೆಕ್ಸ್ಟ್ ಶಿವಣ್ಣ ಅವ್ರದ್ದು ಅಷ್ಟೇ, ಆಫ್ಟರ್ ಇಂಟರ್ವಲ್ ಆದ್ಮೇಲೆ ಶಿವಣ್ಣ ಅವ್ರ ಎಂಟ್ರಿ. ರಾಜ್ ಬಿ ಶೆಟ್ಟಿ ಆ್ಯಂಡ್ ಉಪೇಂದ್ರ ಅವರು ಓವರ್ ಆಲ್ ಮೂವಿ ಫುಲ್ ಇವ್ರಿಬ್ಬರದೇ ಇರುತ್ತೆ. ಆಫ್ಟರ್ ಇಂಟರ್ವಲ್ ಆದ್ಮೇಲೆ ಶಿವಣ್ಣ ಎಂಟ್ರಿ ಬರುತ್ತೆ. ಯಾರ್ಯಾರಿಗೆ ಏನೇನು ಪೊಸಿಷನ್ ಕೊಡ್ಬೇಕು ಅದೇ ಪೊಸಿಷನಲ್ಲೇ ತೋರಿಸಿದ್ದಾರೆ. ಯಾರಿಗೂ ಏನು ಸ್ಟಾರ್ ವಾರ್ ಅದು ಏನು ಆಗದೆ ಬೇಡ್ದು ಅಂದ್ಬಿಟ್ಟು ಮಸ್ತಾಗಿ ಆರಾಮಾಗಿ ಎಲ್ಲರೂ ಸಮಾನತೆಯಿಂದ ತೋರಿಸಿದ್ದಾರೆ, ಅದು ಒಳ್ಳೇದು. ಇನ್ನು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮಸ್ತಾಗೈತೆ ಮೂವಿ ಮಾತ್ರ. ಅಂದರೆ ಡಿಫ್ರೆಂಟ್ ಸ್ಟೋರಿ, ರೆಗ್ಯುಲರ್ ಸ್ಟೋರಿ ಅನ್ನಂಗೂ ಅನ್ಸಲ್ಲ, ಒಂಥರ ಡಿಫ್ರೆಂಟ್ ಮಸ್ತಾಗೈತೆ. ನಮಗೆ ಹೊಸ ಮೂವಿ ನೋಡೋಂಥ ಫೀಲು. ನಾವು ಕೆಲವೊಂದು ಮೂವಿ ನೋಡ್ತಾ ಇದ್ದೀವಿ, ಇದೆಲ್ಲ ನೋಡಿದ್ವಿ, ಈ ಮೂವಿ ನೋಡಿದ್ವಿ, ಆ ಥರ ಏನೂ ಇಲ್ಲ. ಥರ ನ್ಯೂ ವರ್ಷನ್, ಹೊಸ ಮೂವಿ, ಫ್ರೆಶ್ ಮೂವಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ಥಿಯೇಟ್ರಲ್ಲಿ ನೋಡಿ. ನನಗಂತರೂ ಫಸ್ಟ್ ಮಾರ್ಕ್ ಹೋಗಿದೆ, ಆಮೇಲೆ ಇದಕ್ಕೆ ಹೋಗಿದೆ. ನನಗೆ ಬೆಟರ್ 45 ಮಸ್ತ್ ಅನಿಸ್ತು. ಮಾರ್ಕ್ ಆದರೆ ಅದು ಥರ ಮ್ಯಾಕ್ಸ್ ಫೀಲೇ ಬಂತು ಅಷ್ಟೇ. ಇನ್ನು ಅವರಲ್ಲಿ ಡೆವಿಲು ಆ್ಯಂಡ್ ಮಾರ್ಕು ಆ್ಯಂಡ್ 45 ನೋಡಿದ್ರೆ ನಾನು ಫಸ್ಟ್ ಪ್ಲೇಸಲ್ಲಿ 45 ಕೊಡ್ತೀನಿ. ಯಾಕಂದರೆ ಅದು ಮಸ್ತ್, ಅದು ಒಂಥರ ಮೋಟಿವೇಶನ್ ಮೂವಿ, ಒಂಥರ ಇನ್ಸ್ಪೈರ್ ಆಗ್ಬೇಕು ಆ ಮೂವಿ ನೋಡ್ಬಿಟ್ಟು ಕಲ್ತ್ಬಿಟ್ಟು. ಇವಾಗ ಕೆಲವೊಬ್ರು ನಾವೇ ಬುಕ್ ಕೊಟ್ಟರೆ ಓದಲ್ಲ, ಪುರಾಣದ ಬಗ್ಗೆ ಆಗಿರ್ಬೋದು, ಇತಿಹಾಸದ ಬಗ್ಗೆ ಅವೆಲ್ಲ ಓದಲ್ಲ. ಚಿಕ್ಕ ಮಕ್ಕಳು ಅಷ್ಟೇ. ಎಂಟರ್ಟೈನ್ಮೆಂಟ್ ಥರ ತೋರಿಸ್ಬಿಟ್ಟು ಒಂದು ಮೆಸೇಜ್ ಕೊಡೋದು ಆಗಿರ್ಬೋದು, ಅದು ಒಂದು ಒಳ್ಳೆ ಸಂದೇಶ, ಲಾಸ್ಟಲ್ಲಿ ಮೆಸೇಜ್. ಅದು ಒಂದು ಒಳ್ಳೆ ಮೂವಿ ನೋಡೋಣ ಫೀಲ್. ಇನ್ನೂ ಯಾರು ಮೂವಿ ನೋಡಿಲ್ಲ, ನಿಮ್ಮ ಹತ್ತಿರ ಥಿಯೇಟ್ರ್ಗಳಲ್ಲಿ ಹೋಗಿ ಮೂವಿ ನೋಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಕೇಳ್ತಾ. ಥ್ಯಾಂಕ್ ಯು.